ನಮಸ್ತೆ ವೀಕ್ಷಕರೇ, ನಾನು ಅವಿನಾಶ್ ಅಂತ ಎಂಟೆಕ್ಸ್ ಮಿಷನರೀಸ್ ಬ್ಯಾಂಗ್ಳೂರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಎಂಟೆಕ್ಸ್ ಮಿಷನರೀಸ್ ಬಂದು ಸುಮಾರು 40 ವರ್ಷಗಳಿಂದ ಕಸ್ಟಮರ್ಸ್ಗೆ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಮತ್ತು ಫುಡ್ ಎಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡ್ತಾ ಬರ್ತಾ ಇದೆ. ನಮ್ಮದು ಟೋಟಲಿ 3 ಬ್ರ್ಯಾಂಚ್ ಇದೆ. ಡೆಲ್ಲಿ ನಮ್ಮದು ಹೆಡ್ ಆಫೀಸ್, ಪೂನಾ ಬ್ರಾಂಚ್ ಆಫೀಸ್ ಮತ್ತು ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸ್. ನಮ್ಮ ಆಫೀಸ್ ಬ್ಯಾಂಗ್ಳೂರ್ ಆಫೀಸ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಎಲೆಕ್ಟ್ರಿಕ್ ಡಿಹೈಡ್ರೇಟರ್ ಅಂತ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ನಿರ್ಜಲೀಕರಣ ಯಂತ್ರ ಅಂತ. ನೀವು ನೋಡಿರ್ಬೋದು, ಈ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಫುಡ್ಗಳನ್ನ ಮತ್ತೆ ಮಾಂಸಗಳನ್ನ ತುಂಬಾ ದಿನ ಸ್ಟೋರ್ ಮಾಡೋದು, ಆಮೇಲೆ ಈ ಫುಡ್ ಐಟಮ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಅಂದ್ರೆ ರಫ್ತು ಮಾಡೋರು ಇದೇ ಮಿಷಿನ್ ಅಲ್ಲೇ ಡಿಹೈಡ್ರೇಟ್ ಮಾಡಿ ಅವರು ಅದನ್ನ ರಫ್ತು ಮಾಡೋದು. ಈ ಮಿಷಿನ್ ನ ಮೇನ್ ಅಡ್ವಾಂಟೇಜೇ ಬಂದು ಅದರಲ್ಲಿ ಯಾವುದೇ ನೀವು ತರಕಾರಿ ಆಗಿರ್ಬೋದು, ಫುಡ್ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಅದು ಹಾಕಿದ್ರೆ ಅದು ತೇವಾಂಶನೆಲ್ಲ ತೆಗೆದು ಅದನ್ನ ನೀವು ತುಂಬಾ ದಿನದವರೆಗೂ ಸ್ಟೋರ್ ಮಾಡ್ಬೋದು. ಏನಿಲ್ಲ, ನೀವು ಇದು ಯೂಸ್ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ನಿಮಗೆ ಟೆಂಪ್ರೇಚರ್ ಸೆಟ್ ಮಾಡಬೇಕಾಗತ್ತೆ. ಎಲ್ಲ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ, ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ಟೆಂಪ್ರೇಚರ್ ಸೆಟ್ ಮಾಡಿ, ಟೈಮ್ ಸೆಟ್ ಮಾಡಿ, ಅದು ಯಾವ್ಯಾವ್ದು ಇಂಗ್ರೀಡಿಯೆಂಟ್ಗೆ ಎಷ್ಟೆಷ್ಟು ಟೈಮು ಟೆಂಪ್ರೇಚರ್ ಬೇಕು ಅನ್ನೋದು ಕೂಡ, ಅದು ಆ ಡೀಟೇಲ್ಸು ಕೂಡ ನಾವೇ ಕೊಡ್ತೀವಿ.